ನಿಮ್ಮೆಲ್ಲರಿಗೂ ಕೂಡ ಶುಭಾಶಯಗಳು. ಇದನ್ನು ನಾನು ಚುನಾವಣೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡೋಲ್ಲ. ಇದು ಸ್ಪೋರ್ಟ್ಸ್. ಇವತ್ತೊಂದು ಚಿಕ್ಕದಾಗಿ ಒಂದು ವರ್ಷಕ್ಕೆ 3 ವರ್ಷಕ್ಕೊಂದ್ಸತಿ ಒಂದು ಸ್ಪೋರ್ಟ್ಸ್ ಆಗಿದೆ. ಆ ಸ್ಪೋರ್ಟ್ಸಲ್ಲಿ ಯಾರು ಗೆದ್ದಿದ್ದಾರೆ, ಯಾರು ಸೋತಿದ್ದಾರೆ ಅನ್ನೋದೆಲ್ಲ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ವಿ, ಖುಷಿಯಾಗಿ ಪಾರ್ಟಿಸಿಪೇಟ್ ಮಾಡಿದ್ವಿ. ನಿನ್ನೆ ಮೆಸೇಜಲ್ಲಿ ಹಾಕಿದ್ರು ಚುನಾವಣಾ ಪ್ರಜಾಪ್ರಭುತ್ವದ ಹಬ್ಬ ಅಂತ ಹೇಳಿ. ಸೊ ಆ ಹಬ್ಬನ ಸೆಲೆಬ್ರೇಟ್ ಮಾಡಿದ್ದೀವಿ. ಅದರಲ್ಲಿ ಖುಷಿ ಹಿಂದೆ ಅದೇನು ಇರೋದಿಲ್ಲ. ಎಲ್ಲರೂ ಖುಷಿಯಾಗಿ ಜೊತೆಲಿ ಹೋಗಬೇಕು. ಆಮೇಲೆ ಎಲ್ಲರೂ ಒಗ್ಗಟ್ಟಾಗಿ ಕರ್ಕೊಂಡು ಹೋಗುವಂಥ ಜವಾಬ್ದಾರಿ ಇದನ್ನು ಈ ಚುನಾವಣೆಯಲ್ಲಿ ಹಿಂದೆ ಮುಂದೆ ಏನೇನಾಯಿತು ಆ ಮಾತುಗಳು ಅದನ್ನು ಹೊರಗಡೆ ಎಲ್ಲೂ ಚರ್ಚೆ ಆಗುವಂಥ ಅವಶ್ಯಕತೆ ಇರಲ್ಲ. ಈ ಚುನಾವಣೆ ಇವತ್ತೇನು ಮುಗಿದಿದೆ, ಇದನ್ನು ಇಲ್ಲಿಗೆ ಬಿಟ್ಬಿಡಿ. ಎಲ್ಲರೂ ಒಗ್ಗಟ್ಟಾಗಿ ಜೊತೆಯಲ್ಲಿ ಖುಷಿಯಾಗಿ ಹೋಗಿ ಒಂದಷ್ಟು ಒಳ್ಳೆ ಕಾರ್ಯಕ್ರಮಗಳು ಮಾಡಿ. ಪತ್ರಕರ್ತರ ಭವನ ಇಲ್ಲ ಅಂತ ಅನ್ಸುತ್ತೆ. ಇಲ್ಲಿ ಒಂದು ಭವನ ಮಾಡಬೇಕು ಅನ್ನೋ ಒಂದು ಟಾರ್ಗೆಟ್ ಇಟ್ಕೊಳ್ಳಿ. ಭವನವನ್ನು ಮಾಡಿ ನಮ್ಗೆ ಕೂತ್ಕೊಂಡು ಏನಾದರೂ ಕಷ್ಟ ಸುಖ ಅಂದಾಗ ಅಟ್ಲೀಸ್ಟ್ ಕೂತ್ಕೊಂಡು ಮಾತಾಡೋದಕ್ಕೆ ಒಂದು ಜಾಗ ಇರಲಿ. ಒಂದು ಭವನ ಮಾಡಿ ಅದನ್ನು ಟಾರ್ಗೆಟ್ ಇಟ್ಕೊಂಡು ಸಾಧ್ಯ ಆದಷ್ಟು ಎಲ್ಲರೂ ಆಕ್ಟಿವ್ ಆಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಸುಮ್ಮನೆ ಏನೋ ಹೆಸರಿಗೆ ಮಾತ್ರ ಪತ್ರಕರ್ತ ಅನ್ನೋದಕ್ಕಿಂತ ಇಲ್ಲಿ ಶ್ರೀನಿವಾಸಪುರದಲ್ಲಿರುವಂಥ ಸಮಸ್ಯೆಗಳೇನಿದೆ ಅದನ್ನು ಒಂದು ಸ್ವಲ್ಪ ಗಮನ ಹರಿಸಿ, ಸಂಬಂಧಪಟ್ಟವ್ರು ಗಮನಕ್ಕೆ ತಂದು ಅದನ್ನು ಬಗೆಹರಿಸಿ ನಾವು ಸೊಸೈಟಿನಲ್ಲಿ ಜೀವಂತವಾಗಿದ್ದೀವಿ ಅನ್ನೋದನ್ನು ತೋರಿಸಿ. ಹಾಗಾಗಿ ಪತ್ರಕರ್ತರು ನಮ್ಮ ಜವಾಬ್ದಾರಿ ಏನಿದೆ ಫಸ್ಟ್ ಅದನ್ನು ಮಾಡಿದ್ರೆ ನಮ್ಮ ಬೆನ್ನೆಲುಬಾಗಿಲ್ಲ ಇಡೀ ಸೊಸೈಟಿ ನಮ್ಮ ಜೊತೆಲಿ ನಿಂತ್ಕೊಳ್ಳುತ್ತೆ. ಹಾಗಾಗಿ ಸಂಘದ ಚುನಾವಣೆ ಇದನ್ನು ಯಾರೂ ಪ್ರತಿಷ್ಠೆ ಅಥವಾ ನನಗೇನೋ ಕಿರೀಟ ಅಂತ ದಯವಿಟ್ಟು ಯಾರು ಅಂದ್ಕೊಳ್ಳೋಕೆ ಹೋಗಬೇಡಿ. ಒಂದು ಜವಾಬ್ದಾರಿ ಸಿಕ್ಕಿದೆ. ಸಾಧ್ಯ ಆದರೆ ಒಂದಷ್ಟು ನನಗೆ ಸಿಕ್ಕಂಥ ಅವಕಾಶದಲ್ಲಿ ನನ್ನದೇ ಆದ ಒಂದು ಹೆಜ್ಜೆ ಗುರುತುಗಳು ಏನಾದರೂ ಇಡ್ಬೋದಾ ಅನ್ನೋದನ್ನು ಯೋಚನೆ ಮಾಡಿ ಒಂದಷ್ಟು ಒಳ್ಳೆ ಕೆಲಸಗಳು ಮಾಡಿ. ಬರೀ ನಮ್ಮ ಸಂಘಕ್ಕಷ್ಟೇ ಅಲ್ಲ, ಸ್ವಲ್ಪ ಸೊಸೈಟಿಗೂ ಒಂದಷ್ಟು ಒಳ್ಳೆ ಕೆಲಸಗಳನ್ನೇನಾದರೂ ಮಾಡಿ ಸದಾಕಾಲ ಶ್ರೀನಿವಾಸಪುರದ ಜನ ನಮ್ಮನ್ನು ನೆನಪಲ್ಲಿ ಇಟ್ಕೋಬೇಕು ಅಥವಾ ಕಷ್ಟ ಸುಖಕ್ಕೆ ಆಗ್ತಾರೆ ಅನ್ನೋ ರೀತಿಯಲ್ಲಿ ಅವ್ರ ಜೊತೆ ಒಂದು ಸ್ವಲ್ಪ ಸ್ಪಂದಿಸಿ ಒಂದಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿ. ಚುನಾವಣೆ ಅಂದ ತಕ್ಷಣ ಬೇರೆ ಬೇರೆ ಮನಸ್ಥಿತಿಗಳು ಅಥವಾ ಅದೇನೋ ಗುಂಪು ಆ ಥರದ್ದೆಲ್ಲ ಯಾವುದನ್ನು ಮನಸ್ಸಲ್ಲಿ ಇಟ್ಕೋಬಾರ್ದು. ಅದನ್ನು ಯಾರು ಕೂಡ ಮುಂದುವರಿಸಬಾರ್ದು ಮತ್ತು ಮಾತು ಕೂಡ ಎಲ್ಲೂ ಹೊರಗಡೆ ಬರಬಾರ್ದು. ಅದು ಇವತ್ತಿಗೆ ಮುಗಿದೋಗ್ಲಿ. ಎಲ್ಲರೂ ಒಳ್ಳೆ ಕೆಲಸಗಳು ಮಾಡಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಹೊಸ ತಂಡ ತುಂಬ ಚೆನ್ನಾಗಿದೆ. ಎಲ್ಲ ನಾನು ನೋಡಿದ್ರೆ ತುಂಬ ಖುಷಿಯಾಗಿದೆ. ಎಲ್ಲ ಆ್ಯಕ್ಟಿವ್ ಆಗಿ ಹೋಗ್ತಾರೆ. ಫೀಲ್ಡಲ್ಲಿ ಕೂಡ ನಾವು ಶ್ರೀನಿವಾಸಪುರಕ್ಕೆ ಬಂದಂಥ ಸಂದರ್ಭದಲ್ಲಿ ಕಾಣೋದು ಇಷ್ಟೇ ಮುಖ್ಯಗಳು. ಹಾಗಾಗಿ ಎಲ್ಲ ಆ್ಯಕ್ಟಿವ್ ಆಗಿರುವಂಥವ್ರು ತುಂಬ ಚೆನ್ನಾಗಿ ಕೆಲಸ ಮಾಡ್ತೀವಿ ಅಂತ ನನಗಂತೂ ನಂಬಿಕೆ ಇದೆ. ಹಾಗಾಗಿ ಅವರು ಹಿರಿಯರು ಏನಿದ್ದಾರೆ ಅವ್ರ ಮಾರ್ಗದರ್ಶನ ತಗೊಂಡು ಎಲ್ಲರೂ ಒಗ್ಗಟ್ಟಾಗಿ ಜೊತೆನಲ್ಲಿ ಕರ್ಕೊಂಡು ಹೋಗಿ ನಾವಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಾವು ಎದುರಿಸಿದ್ದೀವಿ. ನಮ್ಮಲ್ಲಿ ಇದೇ ಹಂತದಲ್ಲೆಲ್ಲ ಹೋಗ್ತಿದ್ದೀವಿ. ಸೊ ಅತ್ಯಂತ ಜವಾಬ್ದಾರಿಯಾಗಿರುವಂಥದ್ದು ಮೊದಲಿಗೆ ಹೆಮ್ಮೂರು ನಾಗರಾಜನ್ ಅವರಿಗೆ. ಯಾಕಂತಂದರೆ ಚುನಾವಣೆ ಆಗೋಗಿತ್ತು. ಎಲ್ಲರೂ ಕರ್ಕೊಂಡು ಹೋಗುವಂಥ ಜವಾಬ್ದಾರಿ ಮತ್ತು ಈ ಕಾರ್ಯಕ್ರಮ ನಡೆಸ್ಕೊಳ್ಳುವಂಥ ಹೆಗಲು ಅವ್ರ ಮೇಲೆ ಜವಾಬ್ದಾರಿ, ಅತಿ ಹೆಚ್ಚು ಜವಾಬ್ದಾರಿ ಇರುತ್ತೆ. ಅದೇ ರೀತಿ ಏನು ಬಿದ್ದಿರುವಂತಹ ಎಲ್ಲ ಪದಾಧಿಕಾರಿಗಳು ಸಹ ಅವರಿಗೆ ಸಹಕಾರ ಕೊಡ್ತಾರೆ. ಏನೇ ಅಡೆತಡೆಗಳು ಮತ್ತು ಸಣ್ಣ ಭಿನ್ನಾಭಿಪ್ರಾಯಗಳು ಸಹ ಅದನ್ನೆಲ್ಲ ಒಟ್ಟುಗೂಡಿಸ್ಕೊಂಡು ಕರ್ಕೊಂಡು ಹೋಗುವಂತಹ ಜವಾಬ್ದಾರಿ ಸಂಘದ ಅಧ್ಯಕ್ಷರಿಗೆ ಮತ್ತು ಅದೇ ರೀತಿ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮಣ್ ಅವರಿಗೆ ಮೇಲೆ ಇರುತ್ತೆ. ಯಾಕಂದರೆ ಅತಿ ಹೆಚ್ಚು ಭಾರ ಬರ್ತದೆ ಅವರಿಗೆ. ಯಾಕಂತ ಹೇಳಿದ್ರೆ ಎಲ್ಲರೂ ಪದಾಧಿಕಾರಿಗಳು ಇರ್ತಾರೆ. ಆದರೆ ಏನೇ ನಿರ್ಧಾರ ತಗೊಂಡ್ರೂ ಸಹ ಅವ್ರ ಮೇಲೆ ಎತ್ತಿರುತ್ತೆ. ಅದೇ ರೀತಿ ಕೋಲಾರದ ಕಾರ್ಯಕಾರಿ ಸಮಿತಿಗೆ ಉಪೇಂದ್ರ ಸಹ ಆಯ್ಕೆಯಾಗಿರ್ತಾರೆ. ಅವರು ಜವಾಬ್ದಾರಿ ಇರೋದ್ರಿಂದ ಇಲ್ಲೇನೇ ಸಣ್ಣ ಪುಟ್ಟ ವ್ಯತ್ಯಾಸ ಬಂದ ಸರಿಪಡ್ಕೊಂಡು ಹೋಗುವಂಥ ಕೆಲಸ ಅವ್ರ ಮೇಲೆ ಇರುತ್ತೆ. ಏನು ಇವತ್ತು ತಾಲೂಕು ಅಧ್ಯಕ್ಷರಾಗಿ ನಾಗರಾಜಣ್ಣ ಅವರು ಗೆದ್ದಿರ್ತಾರೆ. ಅವರಿಗೆ ಮೊದಲಿಂದಾಗಿ ಅದೇ ರೀತಿ ತಾಲೂಕು ಉಪಾಧ್ಯಕ್ಷರಂತಹ ಲಕ್ಷ್ಮಣನವರು ಸಹ ಆಯ್ಕೆಯಾಗಿದ್ದಾರೆ. ಅವರು ಸಹ ಮತ್ತು ತಾಲೂಕು ಮತ್ತೊಬ್ಬ ಉಪಾಧ್ಯಕ್ಷರಾಗಿ ಕೃಷ್ಣಮೂರ್ತಿ ಸರ್ ಅವರು ಆಯ್ಕೆ ಅವರು ಸಹ ಅಭಿನಂದಿಸ್ತೀನಿ. ಮತ್ತು ತಾಲೂಕು ಪ್ರಧಾನ ಕಾರ್ಯದರ್ಶಿಯಾದಂತಹ